ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಸ್ಟೂಡೆಂಟ್ಗಳಿಗೆ ಒಂದು ಡೌಟ್ ಇದೆ. ನನ್ನ ಬಿಟ್ಟಿದ್ದಾರೆ, ಆದರೆ ನನಗೆ ಸೆಲೆಕ್ಟ್ ಆಗಿರುವಂಥ ಮೆಸೇಜ್ ಬಂದಿಲ್ಲ, ಹಾಗೆಯೇ ನಾರ್ಮಲ್ ಮೆಸೇಜ್ ಕೂಡ ಬಂದಿಲ್ಲ. ಸೊ ನಾನು ಸೆಲೆಕ್ಟ್ ಆಗಿದ್ದೀನಾ ಅಂತ ತುಂಬ ಜನರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ಫ್ರೆಂಡ್ಸ್. ಹಾಗಾಗಿನೇ ಈ ವಿಡಿಯೋ ನಿಮ್ಮ ಕನ್ಫ್ಯೂಷನನ್ನು ದೂರ ಮಾಡಬೇಕು. ಹಾಗೆಯೇ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಮೇಡಮ್ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಹಾಗಾಗಿನೇ ಆ ಒಂದು ಹೊಸ ನೋಟಿಫಿಕೇಶನ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ. ಹಾಗಾಗಿನೇ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್. 6ನೇ ತಾರೀಕಿಗೆ ನಿಮ್ಮ ಒಂದು GDS ಫಸ್ಟ್ ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಎಲ್ಲ ಚಾನೆಲ್ಗಳಲ್ಲಿಯೂ ಕೂಡ ಅಪ್ಡೇಟ್ ಆಗಿದೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಆದಷ್ಟು ಬೇಗನೆ ಬರ್ಬೋದು, ಆದರೆ ಸ್ವಲ್ಪ ತಡವಾಗಬಹುದು. ಯಾಕಂತ ಅಂದರೆ ನಿಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಬರೋದಕ್ಕೆ ತಡವಾಗಿರೋದ್ರಿಂದ ಈ ಒಂದು ಮೆರಿಟ್ ಲಿಸ್ಟ್ ಕೂಡ ಏಪ್ರಿಲ್ ತಿಂಗಳಲ್ಲಿ ಬರ್ಬೋದು ಅಂತ ಒಂದು ನೋಟಿಫಿಕೇಶನ್ ಬಂದಿದೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯಾರು ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾರು ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗಿಲ್ಲ, ನೀವು ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗ್ಬೋದು. ಹಾಗಿದ್ರೆ ನೋಡಿ, ಮೆಸೇಜ್ ಬಗ್ಗೆ ಹೇಳೋದಾದರೆ, ನೀವು ಸೆಲೆಕ್ಟ್ ಆದರೆ ನಿಮಗೆ ನಿಮ್ಮ ಒಂದು ಜಿಮೇಲ್ಗೆ ಒಂದು ಮೆಸೇಜ್ ಬರುತ್ತೆ, ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಒಂದು ಮೆಸೇಜ್ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ಒಂದೊಂದು ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಮೆಸೇಜ್ ಕೂಡ ಬಂದಿಲ್ಲ, ನಾರ್ಮಲ್ ಮೆಸೇಜ್ ಕೂಡ ಬಂದಿಲ್ಲ. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗಿದೆ, ನಾವು ಸೆಲೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ನೀವು ಒಂದು ವೇಳೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದರೆ GDS ಆಫಿಷಿಯಲ್ ವೆಬ್ಸೈಟ್ನಿಂದಾನೇ ಫಸ್ಟ್ ಮೆರಿಟ್ ಲಿಸ್ಟನ್ನು ರಿಲೀಸ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಆ ಒಂದು ರಿಲೀಸಿಂಗ್ ಆಗಿರುವಂಥ PDF-ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಚೆಕ್ ಮಾಡಿ. ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಆ ಒಂದು PDF-ನಲ್ಲಿ ಇದ್ರೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತಾನೆ ಅರ್ಥ. ಅದಕ್ಕೋಸ್ಕರ ನೀವು ನಮಗೆ ಮೆಸೇಜ್ ಬಂದಿಲ್ಲ, ನಾರ್ಮಲ್ ಮೆಸೇಜ್ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ಅಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರನ್ನು ಸರ್ಚ್ ಮಾಡಿ, ನೀವು ಅಲ್ಲಿ ಒಂದು ಸಲ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದರೆ ನೀವು 100% ಸೆಲೆಕ್ಟ್ ಆಗಿರ್ತೀರಾ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಯಾರು ಕೂಡ ಮೆಸೇಜ್ಗೋಸ್ಕರ ಕಾಯ್ಲಿಕ್ಕೆ ಹೋಗಬೇಡಿ, ಹಾಗೆ ನಾರ್ಮಲ್ ಮೆಸೇಜ್ಗೋಸ್ಕರ ಕೂಡ ಕಾಯ್ಲಿಕ್ಕೆ ಹೋಗಬೇಡಿ. ಸೊ ಈ ಪ್ರಶ್ನೆ ಎಲ್ಲರ ಒಂದು ತಲೆಯಲ್ಲಿತ್ತು, ಹಾಗಾಗಿನೇ ಇದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನೋಡಿ, ಇನ್ನು ನೋಡ್ಬೇಕಂತ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಕೇವಲ 1 ಟೈಮ್ ಇರೋದ್ರಿಂದ ತುಂಬಾ ಕೇರ್ಫುಲ್ ಆಗಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಮೆಡಿಕಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಬೇಕಾದಂತಹ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳು ಯಾವ್ಯಾವು ಅಂತ ಹೇಳಿ ಆಲ್ರೆಡಿ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀನಿ. ಸೊ ಯಾರೆಲ್ಲ ವಿಡಿಯೋಸ್ಗಳನ್ನು ಹೋಗಿ ನೋಡಿಲ್ಲ, ಪ್ಲೀಸ್ ಹೋಗಿ ಒಮ್ಮೆ ವಾಚ್ ಮಾಡಿ. ಅದರಲ್ಲಿ ನಿಮಗೆ ಏನೇ ಡೌಟ್ ಬಂದರೂ ಕೂಡ ನೀವು ನನಗೆ ಮೆಸೇಜ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡ್ಬೋದು ಫ್ರೆಂಡ್ಸ್. ನಾನು ಅದಕ್ಕೆ ಖಂಡಿತವಾಗ್ಲೂ ಉತ್ತರಿಸ್ತೀನಿ. ಇನ್ನು ಸೆಕೆಂಡ್ ಮೆರಿಟ್ ಲಿಸ್ಟ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಏಪ್ರಿಲ್ 6 to 10 ಒಳಗಡೆನೆ ಬರುತ್ತೆ ಅಂತ ಹೇಳಿದ್ದಾರೆ. ಅಂತ ಅಂದರೆ 6ನೇ ಡೇಟ್ನಿಂದ 10ನೇ ತಾರೀಕಿನ ಒಳಗಡೆ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಬಿಡಬಹುದು ಅಂತ ಎಕ್ಸ್ಪೆಕ್ಟೆಡ್ ಆಗಿ ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಕ್ಲಿಯರ್ ಆಗಿ ಹೇಳಿಲ್ಲ. ಸೊ ಯಾವ ರೀತಿಯಾಗಿ ಫಸ್ಟ್ ಮೆರಿಟ್ ಲಿಸ್ಟ್ನಲ್ಲಿಯೂ ಗೊಂದಲವನ್ನು ಸೃಷ್ಟಿಸಿದ್ರು, ಅದೇ ರೀತಿಯಾಗಿ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿಯೂ ಕೂಡ ಎಕ್ಸ್ಪೆಕ್ಟೆಡ್ ಆಗಿನೇ ಹೇಳಿದ್ದಾರೆ. ಹಾಗಾಗಿನೇ ಯಾವಾಗ ನಿಮ್ಮ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಿಡ್ತಾರೆ ಆವಾಗ ಇದೇ ಒಂದು ಚಾನಲ್ನಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಕೊಡುವಂಥ ಅಪ್ಡೇಟ್ಸ್ಗಳು ಜೆನ್ಯೂನ್ ಆಗಿವೆ ಫ್ರೆಂಡ್ಸ್. ಹಾಗಾಗಿನೇ ಫಾಲೋ ಮಾಡ್ತಾ ಇರಿ. ಮತ್ತು ನಿಮಗೆ GDS ಡಾಕ್ಯುಮೆಂಟ್ ಆಗಿರ್ಬೋದು, ಮೆರಿಟ್ ಲಿಸ್ಟ್ ಆಗಿರ್ಬೋದು, ಕಟ್ ಆಫ್ ಆಗಿರ್ಬೋದು, ಇದ್ರ ಬಗ್ಗೆ ಯಾವುದೇ ತರಹದ ಡೌಟ್ಗಳಿದ್ರು ನೀವು ನನಗೆ ಫ್ರೀಲಿ ಆಗಿ ಮೆಸೇಜ್ ಮಾಡಿ, ನಾನು ಅದಕ್ಕೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೀನಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೆ GDSನ ಹೊಸ ಅಪ್ಡೇಟ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.